ನೀವು ನೋಡ್ತಿದ್ರೆ ಸಮಯ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಒನ್ಸ್ ಅಗೇನ್ ಕಾಂತಾರ ಖ್ಯಾತಿಯ ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ನ್ಯಾಷನಲ್ ನ್ಯೂಸ್ ಕೊಟ್ಟಿದ್ದಾರೆ. ಅದು ಅಂತಿಂತ ನ್ಯೂಸ್ ಅಲ್ಲ. ಸದ್ಯ ಕನ್ನಡದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಈಗ ಹಿಂದೂ ಹೃದಯ ಸಾಮ್ರಾಟನಾಗಲು ಹೊರಟಿದ್ದಾರೆ. ಎಸ್, ಯುವರ್ ಗೆಸ್ ಈಸ್ ರೈಟ್. ಛತ್ರಪತಿ ಶಿವಾಜಿ ಮಹಾರಾಜ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಳ್ಳೋದು ಪಕ್ಕಾ ಆಗಿದೆ. ಜಸ್ಟ್ ಒಂದೇ ಒಂದು ಪೋಸ್ಟರ್ ಅಷ್ಟೇ ಇಡೀ ಇಂಡಿಯಾ ತಂಡ ಹೊಡೆದು ಹೋಗಿದೆ. ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಕಡೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕರೆಂಟ್ ಪಾಸ್ ಆಗಿದೆ. ಯಾಕಂದ್ರೆ ಅದು ಅಂತಿಂತ ಪೋಸ್ಟರ್ ಅಲ್ಲ, ಸಮಸ್ತ ಹಿಂದೂಗಳ ಹೃದಯ ಸಾಮ್ರಾಟ ಎನ್ನುವ ಹೆಸರು ಪಡೆದಿರೋ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಹಾರಾಜರ ಪೋಸ್ಟರ್. ಶಿವಾಜಿ ಮಹಾರಾಜ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ಕಾಂತಾರ ಚಿತ್ರದ ಶಿವ. ರಿಷಬ್ ಶೆಟ್ಟಿ ಕೈಯಲ್ಲಿ ಖಡ್ಗ, ತಲೆ ಮೇಲೆ ಮರಾಠ ಪೇಟ, ಶಿವಾಜಿ ಮಹಾರಾಜನನ್ನೇ ಹೋಲುವಂತ ನೋಟ, ವೇಷಭೂಷಣ. ಅಭಿಮಾನಿಗಳು ಕಳೆದು ಹೋಗೋಕೆ ಇಷ್ಟು ಸಾಕಲ್ವಾ? ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಿಷಬ್ ಶೆಟ್ಟಿ ಅವರು ಸದ್ಯಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. 2025ರಲ್ಲಿ ಅವರು ನಟಿಸಿ ನಿರ್ದೇಶಿಸಿರುವ ಕಾಂತಾರ ಪ್ರೀಕ್ವೆಲ್ ರಿಲೀಸ್ ಆಗಬೇಕಾಗಿದೆ. ಇನ್ನು 2026ರಲ್ಲಿ ಜೈ ಹನುಮಾನ್ ಸಿನಿಮಾ ಕೂಡ ರಿಲೀಸ್ ಆಗಬೇಕಾಗಿದೆ. ಸದ್ಯ ಈ ಎರಡೂ ಚಿತ್ರಗಳಿಗಾಗಿ ಅವರ ಅಭಿಮಾನಿಗಳು ತುದಿಗಾಲಿನಲ್ಲಿ ಕಾಯ್ತಾ ನಿಂತಿದ್ದಾರೆ. ಹೀಗಿರುವಾಗ ರಿಷಬ್ ಶೆಟ್ಟಿ ಮಹಾರಾಜರ ಪಾತ್ರವನ್ನ ನಿಭಾಯಿಸೋಕೆ ತಯಾರಾಗಿದ್ದಾರೆ. ಆ ಚಿತ್ರ ಹೆಸರೇ ದಿ ಪ್ರೈಡ್ ಆಫ್ ಭಾರತ್, ಛತ್ರಪತಿ ಶಿವಾಜಿ ಮಹಾರಾಜ್. ಸಂದೀಪ್ ಸಿಂಗ್ ನಿರ್ದೇಶನದ ಈ ಚಿತ್ರ 2027 ಜನವರಿ 21ರಂದು ರಿಲೀಸ್ ಆಗ್ತಿದೆ. ಕನ್ನಡ, ತಮಿಳು, ತೆಲುಗು, ಮರಾಠಿ ಭಾಷೆ ಸೇರಿದಂತೆ ಒಟ್ಟು 6 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಅಂದಹಾಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಬಗ್ಗೆ ಈಗಾಗಲೇ ಭಾರತೀಯ ಸಿನಿಮಾ ಇಂಡಸ್ಟ್ರಿನಲ್ಲಿ ಅನೇಕ ಸಿನಿಮಾಗಳು ಬಂದಿವೆ. ಆದರೆ ರಿಷಬ್ ಅವರ ಚಿತ್ರ ಈ ಎಲ್ಲವಕ್ಕಿಂತ ಡಿಫರೆಂಟ್. ಯಾಕಂದ್ರೆ ಈ ಚಿತ್ರಕ್ಕಾಗಿ ಟಾಪ್ VFX ತಂಡ, ಟಾಪ್ ಮ್ಯೂಸಿಷಿಯನ್ಸ್ ಹಾಗೂ ಜಗತ್ತಿನ ಟಾಪ್ ಟೆಕ್ನಿಷಿಯನ್ಸ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಿವಾಜಿ ಮಹಾರಾಜರವರು ನಮ್ಮ ದೇಶದ ವೀರತನಕ್ಕೆ ಹೆಸರಾದವರು. ಪ್ರತಿ ಭಾರತೀಯನ ಗರ್ವ ಶಿವಾಜಿ. ಮೊಘಲರ ವಿರುದ್ಧ ಹೋರಾಡಿ ಭಾರತದ ಇತಿಹಾಸವನ್ನೇ ಬದಲಿಸಿದ ಮಹಾನ್ ವೀರ ಶಿವಾಜಿ ಮಹಾರಾಜ್. ಅಂತ ಓರ್ವ ಐತಿಹಾಸಿಕ ವ್ಯಕ್ತಿಯ ಬಗ್ಗೆ ಸಿನಿಮಾ ಮಾಡೋದು ಅಂದ್ರೆ ಸಣ್ಣ ವಿಷಯ ಅಲ್ಲ. ಅದಕ್ಕಾಗಿ ದೊಡ್ಡ ಮಟ್ಟದ ಅಧ್ಯಯನ ನಡೆದಿದೆ. ಸರಿಯಾದ ಇತಿಹಾಸವನ್ನ ತಿಳಿಸುವ ಕಥೆಯನ್ನ ಸಿದ್ಧಗೊಳಿಸಲಾಗಿದೆ. ಶಿವಾಜಿ ಮಹಾರಾಜರ ಬಗ್ಗೆ ಜಗತ್ತೇ ಮೆಚ್ಚಿಕೊಳ್ಳುವಂತ ಸಿನಿಮಾ ನಿರ್ಮಾಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಪೂರ್ಣಗೊಂಡಿವೆ. ಭಾರತೀಯ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದೊಂದು ಅದ್ಭುತ ಹಾಗೂ ಬಹುದೊಡ್ಡ ಪ್ರಾಜೆಕ್ಟ್. ಶಿವಾಜಿ ಪಾತ್ರದಲ್ಲಿ ರಿಷಬ್ ಅವರು ಕಾಣಿಸಿಕೊಳ್ತಿರೋದು ಪ್ರತಿಯೊಬ್ಬರಿಗೂ ಹೆಮ್ಮೆ ತರಿಸುವಂತ ವಿಷಯ. ಸದ್ಯಕ್ಕೆ ಕಾಂತಾರ ಪ್ರೀಕ್ವೆಲ್ಗಾಗಿ ಕಾಯ್ತಿದ್ದ ಪ್ರತಿಯೊಬ್ಬರಿಗೂ ಈಗ ಡಬಲ್ ಧಮಾಕ ಸಿಕ್ಕಂತಾಗಿದೆ. ಅದೇನೇ ಇರ್ಲಿ, ರಿಷಬ್ ಶೆಟ್ಟಿ ಅವರು ನಮ್ಮ ಭಾರತ ಸಿನಿ ರಂಗದ ಪ್ರೈಡ್.